ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಿತರಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ಆಲ್ರೆಡಿ ಸುವೇಂದು ಅಧಿಕಾರಿ 9ನೇ ಮುಖ್ಯಮಂತ್ರಿಯಾಗಿ ವೆಸ್ಟ್ ಬೆಂಗಾಲದ ಪಶ್ಚಿಮ ಬಂಗಾಳದ ಚೀಫ್ ಮಿನಿಸ್ಟರ್ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರೆ ಒಂದು ಹಂತದವರೆಗೆ ಕೆಲಸ ಮುಗಿದೋಗ BJPಯ ಹಿಂದುತ್ವದ ಆಡಳಿತ ವೆಸ್ಟ್ ಬೆಂಗಾಲಲ್ಲಿ ಇನ್ನು ಮುಂದಿನ ದಿನದಲ್ಲಿ ಯಾವ ರೀತಿ ಕೊಂಡೊಯ್ತದೆ ಅನ್ನೋದು ಎಲ್ಲರಿಗೂ ಕುತೂಹಲಕಾರಿ. ಕಳೆದ 15 ವರ್ಷಗಳಿಂದ ವಿಶೇಷವಾಗಿ ಮಮತಾ ಬ್ಯಾನರ್ಜಿಯವ್ರು ಮಾಡಿದ್ದು ಕಣ್ಣು ಮುಂದದ. ಅವ್ರು ಸರಿಯೋ ತಪ್ಪೋ ವೆಸ್ಟ್ ಬೆಂಗಾಲನ್ನು 15 ವರ್ಷ ಆಳಿದರು. ಅದರಲ್ಲಿ ಎಷ್ಟೋ ತಪ್ಪುಗಳಾಗಿದ್ದಾವೆ, ಒಳ್ಳೆಯವು ಕೆಲಸಗಳಾಗಿದ್ದಾವೆ. ಅದೇ ಕಾರಣಕ್ಕೆ ಕಮ್ಯುನಿಸ್ಟ್ ಅಂತ ಬಲಿಷ್ಠರನ್ನು ನಿಜವಾಗಿಯೂ ವೆಸ್ಟ್ ಬೆಂಗಾಲದಲ್ಲೇ ಒಂದು ರೀತಿ ಹಿಂಸಾರೂಪದ ರಾಜಕೀಯ ಬೆಳೆದಕ್ಕೆ ಮೂಲದ ಕಮ್ಯುನಿಸ್ಟ್ ಕಾರಣರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರಪ್ಪ ಅಂದ್ರೆ ನಕ್ಸಲಿಸಮ್ ಅನ್ನುವಂಥ ಒಂದು ಭಯಂಕರವಾದಂತಹ ಒಂದು ಹಿಂಸಾರೂಪದ ಒಂದು ದಾಳಿ ನಡೀತು. ಅದಕ್ಕೆ ಮೂಲ ಆದ ಈ ವೆಸ್ಟ್ ಬೆಂಗಾಲ್ ನಕ್ಸಲ್ ಬಾರಿ ಅಂತೇಳಿ ಶುರು ಆಯಿತು. ಆ ನಂತರ ಇತಿಹಾಸ ಮೇಲೆ ಗೊತ್ತಾದ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನಂತರದಲ್ಲೇ ಕಮ್ಯುನಿಸ್ಟರು ನಿಜವಾಗಿಯೂ ತಮ್ಮ ಒಳ್ಳೆ ಆಡಳಿತ ಕೊಡಬಹುದಾಗಿತ್ತೇನೋ. ಅಲ್ಲೇ ಒಳ್ಳೆ ಮುಖ್ಯಮಂತ್ರಿಗಳು ಬಂದು ಹೋದರು. ಅಲ್ಲೇ ಜ್ಯೋತಿ ಬಸು, ಬುದ್ಧದೇವ ಭಟ್ಟಾಚಾರ್ಯರಂಥವರು. ನಂತರ ಇವ್ರ ಬಗ್ಗೆನೂ ಯಾವುದೇ ಆರೋಪಗಳಿಲ್ಲ, ಇವ್ರು ಭ್ರಷ್ಟಾಚಾರ ಅದು ಇದು ಅಂತೇಳಿ. ಆದರೂ ಇಡೀ CBIಗಳು BJP ಒಂದು ಪ್ರಭಾವಕ್ಕೊಳಗಾಗಿ ಕೆಲವೊಂದು ನಾರದ ಶಾರದಾ ಅಂತ ಅನೇಕ ಆರೋಪಗಳನ್ನು ಮಾಡಿದರು ED ಅವರದು. ಆ ಆರೋಪ ಮಾಡಿದಂಥ ಸುವೇಂದು ಅಧಿಕಾರಿ ಸಹಿತ ಅದರಲ್ಲಿದ್ದರು, ಆರೋಪಕ್ಕೊಳಗಾಗಿದ್ದರು. ಅವರು BJPಗೆ ಬಂದ ತಕ್ಷಣ ಸ್ವಚ್ಛ ಆದರು. ಅದು ಕೆಲವೊಬ್ರು ಉಳಿದ್ಬಿಟ್ರು. ಅಭಿಷೇಕ್ ಬ್ಯಾನರ್ಜಿ ಅಂತವರು ಮಮತಾ ಬ್ಯಾನರ್ಜಿ ಮೇಲೆ ಆರೋಪಗಳು ಇದ್ದು ಇಲ್ಲ ಅಂತಲ್ಲ. ಆದರೆ ಅವು ಏನಪ್ಪ ಅಂದ್ರೆ ಈ ಒಂದು ಗೆಲ್ಲುವ ಸಲುವಾಗಿ ವೆಸ್ಟ್ ಬೆಂಗಾಲ್ ಗೆಲ್ಲುವ ಸಲುವಾಗಿ ಅಲ್ಲಿ ಆಡಳಿತ ರೂಢದ ಮೇಲೆ ವಿಶೇಷವಾಗಿ ವಿರೋಧ ಪಕ್ಷ ಅವತ್ತಾದಂಥ BJPಯ ಮೋದಿಯವರು ಇದನ್ನು ಮಾಡಿದ್ರು ಅಂತ ಅವ್ರು ಆರೋಪ ಮಾಡ್ತಾ ಇರ್ತಾರೆ. ಅದು ಆರೋಪ ಏನೂ ಎಲ್ಲ ಇವತ್ತು ಜನ ಮಾತ್ರ ಒಪ್ಪಿದ್ದಾರೆ, ಮತ ಹಾಕಿದ್ದಾರೆ. ಅದು ಏನೇನೋ ಆಗ್ಯದ, ಆ ಮತ ಬೇರೆ, ಅದ್ರ ಬಗ್ಗೆ ಚರ್ಚೆ ಬೇಡ. ಯಾಕಂದ್ರೆ ಅದು ಮಮತಾ ಬ್ಯಾನರ್ಜಿಯವರು ಹೋರಾಟ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಈ ಚುನಾವಣಾ ಆಯೋಗದ ಮೇಲೆ, ಚುನಾವಣಾಧಿಕಾರಿಗಳ ಮೇಲೆ, ಅದರಲ್ಲೂ ಜ್ಞಾನೇಶ್ ಅವ್ರ ಮೇಲೆ, ಅದರಲ್ಲೂ ಜ್ಞಾನೇಶ್ ಕುಮಾರ್ ಜೊತೆಗೆ ಶಾರ್ ಅವ್ರ ಮೇಲೆ, ಮೋದಿಯವ್ರ ಮೇಲೆ ಅವರ ಆರೋಪ ನಿರಂತರ ನಡೆದ ಸುಪ್ರೀಂ ಕೋರ್ಟ್ ಮ್ಯಾಟರ್ ಮಾಡುವ ದಿಶೆಯಲ್ಲಿ ಒಂದೇನೋ ದೊಡ್ಡ ಪ್ರಯತ್ನ ನಡೆಸಿದ್ದಾರೆ. ಮತ್ತು ಪ್ರತಿಭಟನೆ ಸ್ಟಾರ್ಟ್ ಆಗುವುದು ಅದು. ಅಂದರೆ ಇದರರ್ಥ ಇಲ್ಲಿ ಮತ್ತೆ ಹಿಂಸಾರೂಪದ ಅನೇಕ ಘಟನೆಗಳಾಗುವ ಸಾಧ್ಯತೆಗಳಿದ್ದಾವೆ. ಇದಕ್ಕೆ ಒಂದು ಉತ್ತರವನ್ನು, ಪರ್ಯಾಯವಾದ ಉತ್ತರವನ್ನು ಸುವೇಂದು ಅಧಿಕಾರಿ ಹುಡುಕಬೇಕಾಗಿದೆ, ಶಾಂತಿ ನೆಲೆಸಬೇಕಾಗಿದೆ. ಮತ್ತು ತಾವು ಕೊಟ್ಟಂತಹ ಏನೇನು ಆಶ್ವಾಸನೆ ಕೊಟ್ಟಿದ್ದಾರೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಅವೆಲ್ಲ ಈಡೇರಿಸುವಂಥದ್ದು ಇವತ್ತು ಸುವೇಂದು ಅಧಿಕಾರಿ ಅವ್ರ ಮುಂದೆ ಅದು ಎಷ್ಟು ಮಟ್ಟಿಗೆ ಈಡೇರಿಸಬಲ್ಲರು, ಏನು ಮಾಡಬಲ್ಲರು ಅನ್ನೋದನ್ನು. ಈಗಾಗಲೇ 12 ವರ್ಷದ ಆಡಳಿತವನ್ನು ಕೇಂದ್ರದಲ್ಲಿ ಕೊಟ್ಟಂಥ ಮೋದಿಯವರು ಏನೇನು ಕೊಟ್ಟರು, ಏನೇನಿಲ್ಲ ಅನ್ನೋದು ಸಾರ್ವಜನಿಕರ ಮುಂದದ. ಇನ್ನು ಬೆಂಗಾಲ್ ಜನಕ್ಕೂ ಏನು ಆಶ್ವಾಸನೆ ಕೊಟ್ಟಿದ್ದಾರೆ, ಮುಂದಿನದಲ್ಲಿ ಸುವೇಂದು ಅಧಿಕಾರಿ ಎಷ್ಟು ಮಟ್ಟಿಗೆ ಹೋಗಲಿಲ್ಲ ಈಡೇರಿಸ್ತಾರೆ ಅನ್ನೋದು ಇಲ್ಲೇ ಪ್ರಮುಖ ಪ್ರಶ್ನೆ. ಈಗ ಎಲ್ಲಕ್ಕಿಂತಲೂ ಮೊದಲನೇ ಪ್ರಶ್ನೆ ಅಂದ್ರೆ, ಈಗ TMCಯ ಏನು ಗೊಂದಲಕೋರರು ಅಂತಾರೆ, ಗುಂಡಾಗಳನ್ನು ಕರೀತಾರೆ, BJPಗರು ಮತ್ತೆ ಕರೀತಾರೆ. ಅವ್ರನ್ನೆಲ್ಲರೂ ಇವತ್ತು ಬುಲ್ಡೋಸರ್ ಹಚ್ಚಿ ಅವ್ರ ಸಂಬಂಧಿಸಿದ ಆಸ್ತಿಗಳನ್ನು, ಇನ್ನುಳಿದನ್ನು ಕಂಟ್ರೋಲಿಗೆ ತರುವಂಥ, ಹಿಂಸೆಯನ್ನು ಕಂಟ್ರೋಲ್ ತರುವಂಥ ಪ್ರಯತ್ನವನ್ನು ಸುವೇಂದು ಅಧಿಕಾರಿಯವರ ಹೊಸ ಸರ್ಕಾರ ಮಾಡಲಿಕ್ಕೆ ಶುರು ಮಾಡಿದೆ ಅನ್ನುವಂಥದ್ದು ಈಗಾಗಲೇ ಕಳೆದ 3-4 ದಿನಗಳಿಂದ ನಾವು ನೋಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ಆಪ್ತ ಕಾರ್ಯದರ್ಶಿ ಕೊಲೆ ಆಗ್ತದೆ, ಅವರ ಅದಕ್ಕೆ TMC ಕಾರಣ ಅನ್ನೋದು ಇವರು ಆರೋಪ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ TMC ನಾವು ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನೋ ಒಟ್ಟು ನಡೀತಾ ಇದೆ, ಗದ್ದಲ ಮೊದಲು ನಿಲ್ತಾ ಇಲ್ಲ. ಇದನ್ನು ಮೊದಲು ನಿಯಂತ್ರಣ ತರಬೇಕಾಗಿದ್ದು ಸುವೇಂದು ಅಧಿಕಾರಿ ಅವ್ರ ಮುಂದೆ ಇರುತ್ತಿರುವಂಥ ದೊಡ್ಡ ಸವಾಲಿದೆ. ಅದನ್ನು ಬಗೆಹರಿಸ್ಕೊಂಡ ನಂತರ ಡೆವಲಪ್ಮೆಂಟ್ ಏನು ಮಾಡ್ತಾ ಇದ್ದಾರೆ, ಏನು ಮಾಡಬೇಕಂತ ಮಾಡಿದ್ದಾರೆ, ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ, ಅವುಗಳನ್ನೆಲ್ಲ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯನಾ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಸುವೇಂದು ಅಧಿಕಾರಿಯವರು ಅನ್ನೋದು ಅಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಲ್ಲೂ TMC ಅನ್ನುವಂಥ ಸ್ಟ್ರಾಂಗ್ ಒಂದು ವಿರೋಧ ಪಕ್ಷದಲ್ಲೇ ಅವ್ರ ಪ್ರಮುಖ ಆರೋಪ ಮಧ್ಯದಾಗೆ ಈ ಒಂದು ಚುನಾವಣಾ ಆಯೋಗದ ಮೇಲೆ ಅದ 100 ಸ್ಥಾನಗಳಲ್ಲೇ ಬೋಗಸ್ ಮತದಾನ ಆಗ್ಯದ. ಅಲ್ಲಿ ಎಲ್ಲರೂ ಫುಟೇಜ್ ಕೊಡಬೇಕು ನಮಗೆ. ಸುಪ್ರೀಂ ಕೋರ್ಟ್ ಮೂಲಕ ಈಗಾಗಲೇ ಕೇಸ್ ದಾಖಲು ಮಾಡಿದ್ದಾರೆ. 100 ಸ್ಥಳಗಳಲ್ಲಿ ಏನಾದರೂ ಅವುಗಳ ಮರು ತನಿಖೆಯಾಗಿ ಆ ಫುಟೇಜ್ಗಳಲ್ಲೇ ಅಥವಾ ಒಂದು CC ಕ್ಯಾಮ್ರಾಗಳಲ್ಲಿ ಸಿಕ್ಕಂಥ ಒಂದು ಆಧಾರದ ಮೇಲೆ
ಮುಂದೆ ಏನೇನು ಆಗ್ಬೋದು, ಮತ್ತು ಅದನ್ನ ಎಲೆಕ್ಷನ್ ಕಮಿಷನ್ ಕೊಡಬಹುದಾ, ಯಾಕೆ ಕೊಡಬಾರದು, ಕೊಡಬೇಕಲ್ಲ ಅನ್ನುವಂಥದ್ದು ನಮ್ಮ ಮಮತಾ ಬ್ಯಾನರ್ಜಿ ಅವ್ರ ಪ್ರಶ್ನೆ. ಆದರೆ ಈಗ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದೇನು ನಡೀಲಿ ರಾಜಕೀಯವಾಗಿ. ಅದೇ ಕಾಲಕ್ಕೆ ಈಗ ಸುವೇಂದು ಅಧಿಕಾರಿ ಅವ್ರ ಮುಂದೆ ಮಮತಾ ಬ್ಯಾನರ್ಜಿ ಅವರಿಗಿಂತಲೂ ಭಿನ್ನವಾದಂಥ ಆಡಳಿತ ಕೊಡುವಂಥ ಸವಾಲು ಅವ್ರ ಮುಂದೆ. ಈಗ ಎಲ್ಲರೂ ಇಡೀ ದೇಶ ಅವ್ರ ಕಡೆ ಒಂದು ಆಸಕ್ತಿಯಿಂದ ನೋಡ್ತಾರೆ. ಒಳ್ಳೆ ಬುದ್ಧಿವಂತರಿದ್ದಾರೆ ಸುವೇಂದು ಅಧಿಕಾರಿ, ಸ್ವತಃ TMC ಬ್ಯಾಕ್ಬೋನ್ ಆಗಿದ್ದರು. ಅದರಲ್ಲೂ ಮಮತಾ ಬ್ಯಾನರ್ಜಿ ಅವರ ಬರಗೆ ಬಂಟರಾಗಿದ್ದರು ಒಂದು ಕಾಲಕ್ಕೆ. ಅದರ ಅಧಿಕಾರ ಅನ್ನುವಂಥದ್ದಲ್ರಿ, ಅಧಿಕಾರ ಮಾಯಿ ಅನ್ನೋದು ಮನುಷ್ಯನ ಅಂಥವಿದ್ರು ಬದಲು ಮಾಡ್ತಾ ಇರ್ತದೆ. ಆ ದಿಶೆಯಲ್ಲಿ ಬದಲು ಮಾಡಿ ಇವತ್ತು ಸುವೇಂದು ಅಧಿಕಾರಿ ಖಟ್ಟರ್ ಮೋದಿವಾದಿಯಾಗಿದ್ದಾರೆ, ಖಟ್ಟರ್ ಶಾವಾದಿಯಾಗಿದ್ದಾರೆ. ಇವತ್ತು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಮೋದಿಯವರಿಗೆ ಧನ್ಯವಾದ ಹೇಳುವ ಸಂದರ್ಭದಲ್ಲಿ ಅವರ ಒಂದು ಅತಿ ಬಗ್ಗೆ ಮಾಡಿದಂಥ ಸಲ್ಯೂಟ್ ಮಾಡಿದಂಥ ಇದು ಒಂದು ಸ್ವಲ್ಪ ಬಹಳ ಆಯ್ತೇನೋ, ಅತಿರೇಕ ಆಯ್ತೇನೋ ಅಂತ ಅನಿಸ್ತು. ಜೊತೆಗೆ ಶಾರ್ ಅವ್ರಿಗೂ ಅದೇ ರೀತಿ ನಡ್ಕೊಂಡ್ರು. ಇನ್ನುಳಿದವ್ರ ಜೊತೆ ಸಹಜವಾಗಿದ್ದರು ಅನ್ನೋದು ನಾವು ಅಲ್ಲಿ ಪಿಕ್ಚರ್ಗಳನ್ನು ನೋಡ್ಬೋದಾಗಿತ್ತು. ಏನೂ ಇರಲಿ, ಇವತ್ತಾದರೂ ಅಟ್ಲೀಸ್ಟ್ BJPಗೆ ಬದ್ದಾಗೆ ಅಧಿಕಾರ ಕೊಟ್ಟರು ಅನ್ನೋದು ಬದ್ದಾಗದ ಒಂದು ಒಳ್ಳೆಯ ಕೆಲಸ ಆಗಬೇಕಾಗಿದೆ. ಈಗಾಗಲೇ ಮೋದಿ ಅವ್ರದ್ದು ರಾಷ್ಟ್ರ ಮಟ್ಟದಲ್ಲಿ ಅದು ಹೇಳ್ಕೊಳ್ಳೋಂಥ ಒಂದು ಏನಪ್ಪ ಅಂತಂದ್ರೆ ಅವರ ಆಡಳಿತ ಛಾಯೆ ಉಳಿದಿಲ್ಲ. ಹೇಳಿದ್ರು ಅವ್ರು ಬರುವಂಥ ಮೋದಿ ಅವರು ನಂದು ಗುಡ್ ಗವರ್ನೆನ್ಸ್ ಮಾಡಿ ತೋರಿಸೋದು ಅಂತೇಳಿ. ಈಗಾಗಲೇ ಈ ಜನ ಮತ ಹಾಕ್ತಾ ಇದ್ದಾರೆ, ಇವ್ರು ಗೆಲ್ತಾ ಇದ್ದಾರೆ, ಇದೊಂದು ಆಧಾರ ಮೇಲೆ ನಾವು ಹೇಳ್ಬೋದು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅಂತೇಳಿ. ಆದರೆ ವಾಸ್ತವವಾಗಿ ಯಾವ ಕೆಲಸನೂ ಇವ್ರ ಸಂದರ್ಭದಲ್ಲಿ ಹೇಳಿದಂಥ ಸಂದರ್ಭಗಳು ಮುಖ್ಯವಾಗಿ ಎರಡು. ಒಂದು ಮೊದಲದ್ದು 2 ಕೋಟಿ ಉದ್ಯೋಗಗಳನ್ನ ಇಲ್ಲಿವರೆಗೆ ಸೃಷ್ಟಿ ಮಾಡ್ತೀನೋ ಪ್ರತಿ ವರ್ಷದ ಹೇಳಿದರು. ಎಷ್ಟು ಕೋಟಿ ಸೃಷ್ಟಿ ಮಾಡಿದರು ಇವತ್ತಿಗೆ ಉತ್ತರ ಇಲ್ಲ ಅದಕ್ಕೆ. ಅದೇ ಕಾಲಕ್ಕೆ ಅವ್ರದ್ದು ಸ್ಮಾರ್ಟ್ ಸಿಟಿ ಅವ್ರ ಬೇಡ 100 ಘೋಷಣೆಗಳಿದ್ದಾವೆಲ್ಲ. ಮತ್ತು ಇಲ್ಲೂ ಘೋಷಣೆ ಮಾಡಿದ್ದಾರೆ ಈಗಾಗಲೇ. ಈ ವೆಸ್ಟ್ ಬೆಂಗಾಲ್ದಲ್ಲಿ ಇದೆಲ್ಲ ಮಾಡ್ತೀವಿ ಅಂತ ಮಾಡಿದ್ರೆ ಭಾಳ ಸಂತೋಷ, ಏನು ಪ್ರಶ್ನೆ ಇಲ್ಲ. ಯಾರಾದರೂ ಆಲ್ರೆಡಿ ಜನ ನೆಮ್ಮದಿಯಿಂದ ಉದ್ಯೋಗಗಳು ಮಾಡ್ತಾ ಬದುಕಿದ್ರೆ ಸಾಕಾಗ್ಯದ. ಇವತ್ತು ಯಾವ ಪರಿಸ್ಥಿತಿ ಬಂದಿದ್ದಾರೆ ಜನ ಅಂದ್ರೆ ಪ್ರಜಾಪ್ರಭುತ್ವ ಅದು ಇದು ನಾವು ಮಾತಾಡ್ಲಿಕ್ಕೆ ಹಚ್ಚಿದ್ರೆ ಭಾಳ ಜನ ಜೊತೆ ಮಾತಾಡಿ ನೋಡಿದರೆ ಹಂಗಂದ್ರೆ ಏನು ಅಂತೀವಿ ಅಂತ ಜನನೂ ಇಲ್ಲದಾರ. ಇದು ನೋಡಿದ್ರೆ ಭಾಳ ಆಶ್ಚರ್ಯ ಆಘಾತ ಆಗ್ತದೆ ರೀ. ಬಟ್ ನಡೆದೇನು ಇದ್ದಿನ ಸುಳ್ಳೇನಲ್ಲ. ಹೀಗಾಗಿ ಅವ್ರಿಗೆಲ್ಲ ಮೊದಲು ಬೇಕಾಗಿದ್ದು ಹೊಟ್ಟೆಗೆ ಹಿಟ್ಟ, ಇದು ಮೊದಲು ಮುಖ್ಯ ಅದ. ಒಂದು ಎಲೆ ನೆರಳಕ್ಕೆ ಒಂದು ಮನೆ ಬೇಕಾಗಿದೆ ಪ್ರತಿಯೊಬ್ಬರಿಗೂ. ಹೀಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಫಲತೆಗಳು ಸಾಕಷ್ಟು ಆಗಿದ್ದಾವೆ. ಈ 12 ವರ್ಷಗಳಾಯಿತು. ಅದ್ರ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲೂ ಸಹಿತ ಆಗಿದ್ದಾಯ್ತು ಭಾರತದ ಮಟ್ಟದಲ್ಲ. ಮತ್ತು ಅಲ್ಲಿ ರಾಜ್ಯದ ಪರಿಸ್ಥಿತಿನೂ ಹಂಗೆ ಅದ. ಏನು ಮಮತಾ ಬ್ಯಾನರ್ಜಿ ಅವರು ಮನುಷ್ಯ ಏನೋ ಗ್ಯಾರಂಟಿಗಳನ್ನೋ ಮತ್ತೇನೋ ಕೊಟ್ಟಿರ್ಬೋದು. ಆದರೆ ಪಶ್ಚಿಮ ಬಂಗಾಳದ ಒಂದು ಚಿತ್ತಿಣ್ಣತ್ತು ಅದು ಪೂರ್ಣ ಪ್ರಮಾಣದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಲ್ಲ. ಕೇವಲ ಕಮ್ಯುನಿಸ್ಟರು ಮಾಡಿದಂಥ ಗುಂಡಾಯಿಸಮನ್ನು ಮುಂದುವರಿಸಲು ಹೋದರು. ಇವರು ಹೊಡೆ ಬಡಿ ಕಡಿ ಅಂತ ವಿಚಾರಗಳನ್ನು ಹೇಳ್ತಾ ಹೋದರು. ಅದರ ಪರಿಣಾಮ ಇವತ್ತು ಅದ ದಾರಿಯಲ್ಲಿ ಬಂದಂಥ ಈ BJP ಸಹಿತ ಇವತ್ತು ಅವರನ್ನು ಇದೇ ಒಂದು ಲೆಕ್ಕದಲ್ಲಿ ಅಂದರೆ ಕೇಂದ್ರ ಸರ್ಕಾರದ ಮುಖ್ಯವಾಗಿ ಈ ಒಂದು ಎಲೆಕ್ಷನ್ ಕಮಿಷನರ್ ಮೂಲಕ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅಲ್ಲಿಯ ಸೈನ್ಯವನ್ನು ತಂದು ಸೈನ್ಯ ತಂದು ಮತ್ತೊಂದು ಕಂಟ್ರೋಲ್ ಮಾಡಿ ಈ ಒಂದು ಚುನಾವಣೆಯನ್ನು ಗೆದ್ದಿದ್ದನ್ನು SIR ಮೂಲಕ ಚುನಾವಣೆ ಗೆದ್ದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇವೆಲ್ಲ ಸತ್ಯ ಆಗದೇ ಇರಲಿ ಅಂತ ಹೇಳ್ಕೊಳ್ತೀವಿ. ಬಟ್ ನಡೆದಿನ ಸುಳ್ಳಲ್ಲ ಅನ್ನೋದು ಇವತ್ತು ಅನೇಕ TMC ಅವರಾಗಿರ್ಬೋದು, ವಿರೋಧ ಪಕ್ಷ ನಾಯಕರು ಹೇಳ್ತಾ ಇದ್ದಾರೆ. ಮತ್ತು ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ನಮ್ಮ ಪಕ್ಷ ಉತ್ತಮ ಶ್ರೇಷ್ಠ ಅಂತೇಳಿ. ಅದು ಸಹಜ ಯಾವ ತಾಯಿಗೆ ಆದರೂ ತನ್ನ ಮಗ ಶ್ರೇಷ್ಠ ಇರ್ತಾನೆ. ನಮ್ಮಲ್ಲಿ ಗಾದಿ ಮಾತು ಅದಲ್ಲ, ಕಾಗಿ ತನ್ನ ಮಗ ಕೋಗಿಲ ಅಂತಿತ್ತಂತ ಏನು ಗಾದಿ ಮಾತುಗಳಿದ್ದಾವೆ. ಎಲ್ಲರೂ ಅವ್ರ ಮಕ್ಕಳು ಶ್ರೇಷ್ಠನ ಉಂಗಿ ಒಳಗೆ ಗಂಗಾಧರ ಇರ್ತದಂತ. ಆ ಎಲ್ಲ ನೆಲೆಯಲ್ಲಿ ಇವತ್ತು BJPಯ ದೋಷಗಳು BJPಗೆ ಕಾರಣಕ್ಕಿಲ್ಲ. ಅದು ನೋಡುಗರು ಮಾತ್ರ ನೋಡ್ತಾ ಇದ್ದಾರೆ. ಒಂದು ರೀತಿಯಿಂದ ನಡೆದಂಥ ಎಲೆಕ್ಷನ್ ಪೂರ್ತಿಯಾಗಿ ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಅಲ್ಲಿ ಏನೇನು ನಡಿಬೇಕಾಗಿತ್ತು, ಏನೇನು ನಡಿಬಾರ್ದಾಗಿತ್ತು ಎಲ್ಲ ನಡೆದು ಹೋಗಿದ್ದನ್ನು ನೆನಪಿಸ್ಕೊಂಡಾಗ ಈ ಸದ್ಯದಲ್ಲೇ ಸುವೇಂದು ಅಧಿಕಾರಿ ಅದನ್ನೆಲ್ಲ ಮೀರಿ ಎಲ್ಲರೂ ವಿಶ್ವಾಸ ಗಳಿಸಿಕೊಂಡು ಶಾಂತಿಯಿಂದ ವೆಸ್ಟ್ ಬೆಂಗಾಲನ್ನು ಸಹಜ ತರುವಂಥ ಒಂದು ಭಯಂಕರವಾದ ಕೆಲಸ ಕೈಲದ. ಅಲ್ಲಿ ಸುಲಭಲ್ಲ. ಇಡೀ ಒಂದು ರಾಜ್ಯವನ್ನು ಶಾಂತಿ ತಂದು ನಿಲ್ಲಿಸೋದು. ಆದರೂ ಅವ್ರು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಏನೋ ಇರಲಿ, ಸುವೇಂದು ಅಧಿಕಾರಿ ಈಗಾಗಲೇ ನಮ್ಮ ವೆಸ್ಟ್ ಬೆಂಗಾಲದ 9ನೇ ಮುಖ್ಯಮಂತ್ರಿ ಆಗಿ ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ. ಇನ್ನುಳಿದವರು ಹೆಸರುಗಳಿದ್ದಾವೆ, ಮುಖ್ಯಮಂತ್ರಿ ಅಂತೇಳಿ ಮಂತ್ರಿಗಳು ಅಂತೇಳಿ. ಅವಳು ಸಹ 4 ಜನಕ್ಕೆ ಒತ್ತು ತೊಗೊಳಿದ್ದಾರೆ. ಹೀಗಾಗಿ ಈ ಸುವೇಂದು ಅಧಿಕಾರಿಯ ಒಂದು ಹೊಸ ಯುಗ, ಹಿಂದುತ್ವದ ಯುಗ ವೆಸ್ಟ್ ಬೆಂಗಾಲದಲ್ಲಿ ಆರಂಭ ಆಗಿದೆ. ಇದರ ರಿಸಲ್ಟ್ ಏನಾಗ್ಬೋದು, ಏನೇನು ಬೆಳವಣಿಗೆ ಆಗ್ಬೋದು ಮುಂದಿನ 4 ತಿಂಗಳಲ್ಲಿ ನೋಡ್ಬೋದಾಗಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥ ಚಿತ್ರದಲ್ಲಿ ಸ್ವಚ್ಛತಾ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ
H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.